ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳಕತ್ತೀನಿ. ನಾವು ಆರಾಮದೇ ನೋಡ್ರಿ. ನಾನು ನಿಮ್ಮ ಜೊತೆ ಮಾತಾಡ್ತಿರೋದು ಸ್ನೇಹಿತರೆ. ಇವತ್ತು ಹೊಸ ಕತೆ ಚಲೋ ಮಾಡೋಣ, ಹೊಸ ಧಾರಾವಾಹಿ ಚಲೋ ಮಾಡೋಣ ಅಂತ ಅಂದ್ಕೊಂಡಂತೆ ಸ್ನೇಹಿತರೆ. ನಿಮ್ಮ ಸಪೋರ್ಟ್ ಸಹಕಾರ ಬೇಕೈತ್ರಿ. ಸಪೋರ್ಟ್ ಮಾಡ್ತೀರಿ ಅನ್ನೋದಾದ್ರೆ ಹೌದ್ರಿ ಜ್ಯೋತಿ ಮಾಡಿರಿ. ಸಪೋರ್ಟ್ ಮಾಡ್ತೇವೆ ಅನ್ನೋದಾದ್ರೆ ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ. ಮತ್ತು ಚಲೋ ಮಾಡಲ ಬೇಡ, ಇವತ್ತೊಂದು ಎಪಿಸೋಡ್ ಹಾಕ್ತಾನೆ ರೀ. ಇಷ್ಟ ಆತು ಮುಂದುವರಿದ ಭಾಗ ಹಾಕ್ರಿ ಅಂದ್ರೆ ಹಾಕ್ತಾನೆ ರೀ. ಇಲ್ಲ ಅಂದ್ರೆ ದಿನನಿತ್ಯ ಹತ್ತಿ ಸೊಸಿದ್ದು ಆ ಥರದ್ದು ಸ್ಟೋರಿ ಹಾಕ್ಕೊಂತ ಹೋಗ್ಕೊಂಡ್ರಿ. ನಿಮ್ಮ ಸಪೋರ್ಟ್ ಇತ್ತು ಅಂದ್ರೆ ಮಾತ್ರ ಈ ಕಥೆನ ಮುಂದುವರೆದ ಭಾಗ ಹಾಕ್ಕೊಂತ ಹೋಗ್ಕೊಂಡ್ರಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳಿಗೆ ಸಪೋರ್ಟ್ ಮಾಡಿರಿ ಅಂತ ಕೇಳಕತ್ತೀನಿ ರೀ. ಬನ್ನಿ ಇವತ್ತಿನ ಕತೆನ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಇವರಿಬ್ಬರು ಯಾರು ಅಂತಂದು ನಿಮಗೆ ಪ್ರಶ್ನೆ ಮೂಡ್ಬೋದು. ಇವರಿಬ್ರದ್ದು ಅವ್ರವ್ರ ಪರಿಚಯ ಅವ್ರವ್ರ ಮಾಡ್ಕೊತಾರೆ. ಹೌದ್ರಿ, ನನ್ನ ಹೆಸರು ಲತಾ ಅಂತಂದ್ರಿ. ನಾನು ಅದರಲ್ರಿ ಜ್ಯೋತಿ ಮಗಳ್ರಿ. ನನ್ನ ಹೆಸರು ಲತಾ ಅಂತಂದ್ರಿ. ಕತೆಗಳು ಭಾಳ ಇಂಟ್ರೆಸ್ಟಿಂಗ್ ಅದಾವ್ರಿ. ಕತೆಗಳನ್ನ ನೀವು ನೋಡ್ತೀರಿ ಅಂತಂದ್ರೆ ನಮ್ಮಮ್ಮ ಎಲ್ಲ ಕತೆಗಳ್ನು ಹಾಕ್ಕೊಂತ ಹೋಗ್ಕಾಳ. ಮತ್ತು ನೀವು ಸಪೋರ್ಟ್ ಕೊಡ್ರಿ ಅಷ್ಟೇ ಕೇಳಾಕತ್ತೀನಿ ರೀ. ನಾನು ಹೆಂಗೆ ಇದು ಕತೆಗಳು ಹೆಂಗೆ ಸ್ಟಾರ್ಟ್ ಆಗ್ಬೋದು ಅನ್ನೋದು ನಿಮ್ಗೆ ಪ್ರಶ್ನೆ ಮೂಡ್ಬೋದು ರೀ. ಕತೆಗಳ್ನ ಇವತ್ತು ಕತೆ ನೋಡ್ರಿ ಗೊತ್ತಾಗತ್ತೆ ನಿಮ್ಗೆ. ನಮ್ಮ ಅವ್ಗೆ ಎಷ್ಟು ಕಷ್ಟ ಐತಿ, ನಮ್ಮಪ್ಪ ಇಲ್ಲರಿ, ನಮ್ಮಪ್ಪ ಇಲ್ಲ, ನಮ್ಮವ್ಗೆ ಎಷ್ಟು ತ್ರಾಸ ಐತಿ ಅನ್ನೋದು ನಿಮಗೆ ಕತೆ ನೋಡಿದ್ರೆ ಗೊತ್ತಾಗತ್ತೆ ರೀ. ಆವಾಗ ಮುಂದೆ ನೀವು ಹೇಳ್ತೀರಿ ಹಾಕ್ರಿ ಜ್ಯೋತಿ ಕತೆನ ನಮ್ಗೆ ಇಷ್ಟ ಐತಿ ಅಂತಂದು. ಹೌದ್ರಿ, ನಾನು ಜ್ಯೋತಿ ಮಗ ರೀ. ನಾನು ಸಣ್ಣವ. ಈ ಲತಾ ಅದಳಲ್ರಿ, ಅವ್ರ ತಮ್ಮ ನಾನು ಚೇತನ್ ಅಂತಂದ್ರಿ. ನಾನು ಸಣ್ಣವ ಇದ್ರೂ ಒಂದು ಮಾತು ಹೇಳ್ತೇನೆ ರೀ. ತಂದೆ ಇಲ್ಲದ ಮೇಲೆ ಮಕ್ಕಳಿಗೆ ಎಷ್ಟು ತ್ರಾಸ ಐತಿ ಅನ್ನೋದನ್ನು ತಂದೆ ಇಲ್ಲದ ಮಕ್ಕಳಿಗೆ ಗೊತ್ತಾಗುತ್ತೆ ರೀ. ಅದೇ ರೀತಿ ಗಂಡ ಇಲ್ಲ ಅಂದರೆ ಹೆಣ್ಣಿಗೆ ಎಷ್ಟು ತ್ರಾಸ ಇರ್ತೈತಿ, ಜನ ಯಾವ್ಯಾವ ಥರ ಮಾತಾಡ್ಕೊತಾರೆ, ಹೆಂಗಿರ್ತೈತಿ ಆಕಿದು ಜೀವನ ಅನ್ನೋದನ್ನು ನೀವು ನೋಡ್ಬೋದು ರೀ ಕತೆಯೊಳಗೆ. ಕತೆನ ಆದಷ್ಟು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ, ಕಮೆಂಟ್ ಮಾಡಿರಿ, ನೆಕ್ಸ್ಟ್ ಎಪಿಸೋಡ್ ಹಾಕ್ರಿ ಜ್ಯೋತಿ ಅಂತಂದು. ಹಾಗಾಗಿ ಕತೆನ ಸ್ವಲ್ಪ ಡೀಟೇಲಾಗಿ ಹೇಳೋಕೆ ಪ್ರಯತ್ನ ಮಾಡಾಕತ್ತೇವ್ರಿ. ಸಪೋರ್ಟ್ ಕೊಡ್ತೀರಲ್ರಿ ಕತೆನ ಮುಂದುವರಿಸ್ಕೊಂಡು ಹೋಗೋಕೆ. ನೋಡ ಚೇತನ, ಹೋಗಿ ಓದ್ಕೊ ಹೋಗು. ಇನ್ನು ಎಲ್ಲದ್ರಾಗೂ ಮಾರ್ಕಸ್ ಚಲೋ ನಂಗೆ ತೆಗಿಬೇಕು ನೀನು. ಇವಾಗ ನಾನು ಒಂದು ಸ್ವಲ್ಪ ವರ್ಕ್ ಕೊಟ್ಟಾರ ಪ್ರಾಜೆಕ್ಟ್ ವರ್ಕ್ ಕೊಟ್ಟಾರ. ನಾನು ರೂಮ್ನಾಗ ಹೋಗಿ ವರ್ಕ್ ಮಾಡ್ಕೊತೀನಿ. ಅಡುಗೆ ಏನು ಮಾಡಿ ಬೇವಾ? ಏನಿಲ್ವಾ, ಈಗ ಮಾಡ್ತಾನೆ ತಗೋ. ರೊಟ್ಟಿ ಮಾಡಿ ಪಲ್ಯ ಏನಾರ ಮಾಡ್ತೀನಿ, ನೀನು ಮಾಡ್ಕೊ ಹೋಗು ಮಾಡ್ಕೊ. ನಾನು ಒಂದು ಸ್ವಲ್ಪ ಜಳಕ ಮಾಡ್ಬೇಕು, ಜಳಕ ಮಾಡಿ ಬರ್ತಾನಂತ. ಜಳಕ ಮಾಡಿ ಬಂದು ಏನು ಅಡುಗೆ ಮಾಡೋದೈತೆ ಮಾಡ್ತಾನಂತ. ಯಾವಾಗ ಬರೀ ಓದ್ಕೊ ಅಂತೀಯಲ್ಲ ಬೇವ, ಯಾವಾಗ ನೋಡು ಓದ್ಕೆನದ ಮಾಡ್ಬೇಕೇನು? ನನಗೆ ಇವತ್ತು ಓದೋಕೆ ಇಷ್ಟ ಅಲ್ವ ನೋಡು. ನಾನು ಇವತ್ತು ಒಂದು ಸ್ವಲ್ಪ ಆಟ ಆಡೋಕೆ ಹೋಗಾನೆ. ಯಾವಾಗ್ರ ನೋಡು ಹೂಗೆ ಕಾಡ್ಸೋದ್ರಾಗ ಇರ್ತೀನಿ ನೋಡಿ ನೀನು. ಓದ್ಕೊಳಕ್ಕೆ ಏನಪ್ಪ ನಿನಗೆ ದಾಡಿ? ನೀವು ಮಾಡ್ತಾನೆ ಇರೋ ನಿನಗೆ ಹಿಂಗೆ ಹೇರ್ಬೇಕು ನಿನಗೆ. ಚಲೋತ್ ನಂಗೆ ಓದ್ಕೊತಿದ್ದಿ ಸರಿ, ನೀನು ಅವು ಕಾಡ್ಸೋದು ಬಿಟ್ಟು ಯಾಕೆ ನಾಟಕ ಮಾಡ್ತೀನಿಲ್ಲ ನೀನು? ಅಪ್ಪಿದ್ದಾಗ ಹಂಗೆ ಕಾಡಿಸ್ತಿದ್ದಿ, ಈಗ ಅವಾಗ ಹಂಗೆ ಕಾಡ್ಸಕತ್ತಿದ್ದಿ ನೀನು. ಬಿಡ ಲತಾ, ಹೊಡಿಬೇಡ, ಸುಮ್ಮನಿರ. ಹೋಗು ಒಂದು ಸ್ವಿಚ್ ಅವತ್ತು ಹಡ್ಕೊಂಬ ಹೋಗು. ಮತ್ತೆ ದೌಡ್ ಬರ್ಬೇಕಾ? ಮತ್ತೆ ಭಾಳ ಹೊತ್ತು ಹೋದಿ ಅಂದ್ರೆ ಈ ಮಕ್ಕಗೆ ಹೇಳಿ ಹೇರಿಸ್ತಾನೆ ನಿನಗೆ. ಮಕ ನೋಡು ಕಮಲ್ದು ಹರಳ್ದಂಗೆ ಹರಳುತ್ತೆ. ದೌಡ್ ಬರ್ಲಿಕ್ಕೆ ಅಲ್ಲೇ ಬರ್ತಾನೆ ಕೋಲ್ ತಗೊಂಡು ನಿನಗೆ. ಆತು ನಾ ಹೊಂಟೆ. ಯವ್ವ, ಅವ್ನಿಗೆ ಇಷ್ಟು ಲೂಸ್ ಬಿಡಬಾರ್ದು ನೀನು. ಹಿಂಗೆ ಮಾಡ್ಕೊತ ಬಂದಿ ಅಂದ್ರೆ ಅವನ್ನ ಸ್ವಲ್ಪ ಬಿಗಿ ಇಡ್ಬೇಕು. ಇಷ್ಟು ದಿವಸ ಹಬ್ಬದ ಹೆಂಗೆ ನಡೀತು, ಇನ್ನು ಮೇಲೆ ಅವ್ನು ಸ್ವಲ್ಪ ಬಿಗಿ ಇಡ್ಬೇಕು ಬೇವ ಅವನ್ನ. ಇಲ್ಲಕ್ರ ನಮ್ಮ ಇದಕ್ಕೆ ಸಿಗಂಗಿಲ್ಲ, ಅವ್ನು ಹಂಗೆ ಆಗ್ಬಿಡ್ತಾನೆ ನೋಡು. ಇಲ್ವಾ ನನ್ನ ಮಗಳ, ಅವನ್ನ ಒಂಚೂರು ಬಿಗಿ ಮಾಡ್ಬೇಕು. ನಿಂದ ಒಂಚೂರು ಹೆದ್ರಿಕೈತೆ ಅವನಿಗೆ. ನನಗೆ ಎದ್ರಲಿಲ್ಕ್ರ ನಿನಗೆ ಎದುರ್ತಾನೆ. ಸುಮ್ಮನೆ ಒಂದ ಬಿಗಿ ಮಾಡಿದ್ವಿ ಅಂದ್ರೆ ಅವ್ರಪ್ಪ ನೆನಪು ಮಾಡ್ಕೊಂಡು ಅಳ್ತಾನೆ. ಹೋಗ್ಲಿ ಬಿಡ, ಒಂದು ಸ್ವಲ್ಪ ದಿವಸ ಅವನ್ನ ನೋಡೋಣ. ಸ್ವಲ್ಪ ಎಲ್ಲಾರ ಪಾಸ್ಟೆಲ್ಗಾರ ಹಾಕೋಕೆ ಬರ್ತೈತಿ. ನೋಡೋಣ ಹೆಂಗಿರ್ತಾನೆ ಏನು ನೋಡೋಣ. ಅದಕ್ಕೆ ಸುಮ್ಮನದ ನಾನು. ಈಗ ಏನು ಮಾಡೋ ಪರಿಸ್ಥಿತಿಯಾಗ ನಾನು ಇಲ್ವಾ, ಹಾಗಾಗಿ ಸುಮ್ಮನದ ನಾಟ. ಹೊಡೆಯೋದೇನು ಭಾಳ ತಗಂಗಿಲ್ಲ ನನ್ನ ಮಗಳ ಅವನಿಗೆ. ಬ್ಯಾಡ, ಈಗ ನಿಮ್ಮಪ್ಪ ಏನು ಹೋಗಿ ಭಾಳ ದಿವಸ ಆಗಿಲ್ಲಲ್ಲ, ಸುಮ್ಮನೆ ಅದನ್ನು ನೆನ್ಪು ಮಾಡಿಕೊಂಡು ಈಗ ಮುಂಚೆ ಆದ್ರೆ ಹೊಡೆದಿದ್ದೆ ಅಂದ್ರೆ ಅವರಪ್ಪ ನೆನ್ಪು ಮಾಡ್ಕೊಂಡು ಹಳೋದು ಮಾಡೋದು ಮಾಡ್ತಿದ್ನ. ಈಗ ಬೇಡ ಅಂತಂದು ನನಗೆ ಅಷ್ಟ. ನಾ ಹೋಗಿ ಜಳಕ ಮಾಡಿ ಬರ್ತಾನೆ. ನೀನು ಒಂದಿಟ್ಟು ಅರ್ಬಿ ತಂದಿಡವ. ನಾನು ಹೋಗಿ ಜಳಕಕ್ಕೆ ಹೋಗ್ತೀನಿ, ಅಲ್ಲೇ ಅರ್ಬಿ ತಂದಿಡ. ನಾನು ಜಳಕ ಮಾಡಿ ಬಂದು ನಿನಗೆ ರೊಟ್ಟಿ ಪಲ್ಯ ಏನಾರ ಮಾಡಿಕೊಡ್ತಾನೆ. ನೀವು ಓದ್ಕೊಳಂಗಿದ್ರೆ ಓದ್ಕೊ. ಹ್ಞೂ ಬೇವ. ಮತ್ತು ಹಂಗಾರ ನಾನು ಜಳಕಕ್ಕೆ ಹೋಗ್ಲೆ, ನೀನು ಸೀರೆಯನ್ನು ತಂದಿಡ. ಬಾಗ್ಲ ಮುಂದಕ್ಕೆ ಮಾಡ್ಕೆ. ಹ್ಞೂ ನೀವು ಹೋಗು, ನಾನು ಸೀರೆ ತೊಗೊಂಬಂದಿಡ್ತಾನೆ. ಹೋಗು ದೌಡು ಹೋಗಿ ಹೋಗ ಸೀರೆಯನ್ನ ಇಟ್ಟು ನಾನು ಓದ್ಕೊಂತ ಕುಂದಿರ್ತಾನೆ. ಜಗ್ಗ ಓದವು ಪ್ರಾಜೆಕ್ಟ್ ವರ್ಕ್ ಒಂದು ಕೊಟ್ಟಾರ ನನಗೆ ಇವತ್ತು. ಅಲ್ಲಲ್ಲ ಯಾರೂ ಇಲ್ಲ ಮನ್ಯಾಗ. ಬಾಗ್ಲ ತಕ್ಕೊಂಡೇನು ಕೂತ್ಕೊಂಡಾರ. ಏನು ಮಾಡಕತ್ತಿದ್ದಾಳೆ ಮಂಜಿ? ಬೇಡ ಅತ್ತಿಗೆಮ್ಮ ಆಗ್ಬೇಕಾಕಿ ನನಗೆ. ಮತ್ತು ಹಂಗೆ ಕರ್ದೆ ಅಂದ್ರೆ ಸರಿಯಾಗಂಗಿಲ್ಲ. ಅತ್ತಿಗೆಮ್ಮ ಅತ್ತಿಗೆಮ್ಮ
ಲತಾ ಹೈ ಇದು ಕಾಕ ನನ್ನ ಧ್ವನಿ ಅನ್ಸಾಕತ್ತೈತಿ. ಕಾಕ ಬಂದತೆ ಏನ? ಬಂದ್ರಿ ಕಾಕ, ಬಂದೆ. ಯಾಕವಾ ಒಬ್ಬರು ಇಲ್ಲ ಬಾಗ್ಲದಾಗ, ಬಾಗ್ಲ ಹಾರ್ದಕೊಂಡು ಒಳಗಿದ್ರೆ ಹೆಂಗೆ? ಇಲ್ರಿ ಕಾಕ, ಇವನು ಈಗ ಚೇತ ಆಡಕ್ಕೆ ಹೋದ್ನರೆ, ನಾನು ಓದ್ಕೊಳ್ಳೋದು ಅವ್ವ ಜಳಕಕ್ಕೆ ಹೋಗಾನಿ, ಬಾಗ್ಲ ಮುಂದಕ್ಕೆ ಮಾಡ್ಕೇಳವ ಅಂತ ಅಂದ್ಲು. ನಾನು ಲಕ್ಷ ಕೊಡಲಿಲ್ಲ, ಹಂಗೆ ಇದು ಮಾಡಿದೆ. ಕೂತ್ಕೊಳ್ರಿ ಕಾಕಾರ, ತಡ್ರಿ ಚೇರ್ ತರ್ತಾನೆ. ಇಲ್ಲ ಹೇಳವ, ಚೇರೇನು ಬೇಡ. ಅವು ಎಲ್ಲೈತಿ? ಅವ್ವ ಜಳಕಕ್ಕೆ ಹೋಗಿದ್ರಿ ಕಾಕಾರ. ಯಾಕ್ರಿ? ಯಾಕಿಲ್ಲ, ಹಂಗೆ ಬಂದಿದ್ದೆ ನಾನು. ಬರಲಿ ತಗೋ, ನಿಮ್ಮ ಇಲ್ಲೇ ಇರ್ತಾನೆ ನಾನು. ತಡ್ರಿ, ಅವಾಗ ಅರಿಬಂತ ಕೊಟ್ಟು ಬರ್ತಾನೆ. ಸ್ನಾನಕ್ಕೆ ಹೋಗ್ಯಾಳ ನಾನು, ಸ್ನಾನಕ್ಕೆ. ಇವ್ರು ಯಾರು ಇಲ್ಲಕ್ರ ಚಲೋ ಆಕತ್ತೆ, ಮಕ್ಳು ಅದಾರಲ್ಲ ಹೆಂಗೆ ಅಂತ. ಏನು ಮಾಡೋದು ತಿಳಿಲಿಲ್ಲ ನಂಗಾಗೈತಲ್ಲ, ಏನು ಮಾಡಲಿ. ಅಲ್ಲ ಈಗ ನಾನು ಹೋದೆ ಅಂದ್ರೆ ಸಿಗೆ ಬೀಳ್ತಾನೆ. ನೋಡೋಣ ಈಕಿಲ್ಲತ್ತ ಬಟ್ಟೆ ಕೊಟ್ಟು ಬರಲ್ಲ ರೋಗ, ಆಮೇಲೆ ಏನು ಮಾಡೋದು ನೋಡ್ತಾನೆ. ಕಾಕಾರ, ನೀವು ಯಾಕ್ರಿ ಇಲ್ಲಿ ಬರತ್ತೀರಿ? ಯಾಕಿಲ್ವಾ, ನಾನು ನೀರು ಬಾರಿಸೈತೆ, ನೀರು ಕುಡಿಯೋಣಂತ ಅಡ್ಗೆ ಕೊನೆ ಕಡೆ ಹೊಂಟಿದ್ನಿ. ನೋಡಿದ್ರಲ್ಲ ಸ್ನೇಹಿತರೆ, ಮುಂದೆ ಏನಾಗ್ಬೋದು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಕತೆ ಹೆಂಗೆ ಬರತೈತಿ, ಇದನ್ನು ಕತೆ ಮುಂದುವರ್ಸ್ಕೊಂಡು ಹೋಗಲಿ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು. ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ಸ್ನೇಹಿತರೆ. ಎಷ್ಟು ಕಷ್ಟ ಇರ್ತೈತಿ ಹೆಣ್ಣಿಗೆ ಅನ್ನೋದನ್ನು ನೀವು ಕತೆ ಮುಖಾಂತರ ನೋಡ್ಬೋದು. ಆಮೇಲೆ ಇದು ನನ್ನ ತಾಯಿ ಪಾಠ ಐತಲ್ರಿ, ಅದಕ್ಕೆ ಜ್ಯೋತಿ ಅಂತ ಹೆಸರು ಕೊಡ್ತಾನೆ ಅಂತ ಅಂದ್ಕೊಂಡಿದ್ದೆ. ಬ್ಯಾಡ್ರಿ, ಅದಕ್ಕೆ ಮಂಜುಳ ಅಂತ ಹೆಸರು ಕೊಡ್ತಾನೆ. ಅದು ಸೂಟ್ ಆಕತಿ ಅಂತ ಅನ್ಸಾತೈತೆ ನನಗೆ. ಕತೆನ ಮುಂದುವರ್ಸ್ಕೊಂಡು ಹೋಗ್ತೀನಿ ಸ್ನೇಹಿತರೆ, ಸಪೋರ್ಟ್ ಮಾಡಿರಿ ಅಷ್ಟೇ.